ಬಲಿಷ್ಠವಾಗಿ ಸಂಘ ಕಟ್ಟಬೇಕು, ಬಲಿಷ್ಠವಾಗಿ ಚಳವಳಿ ಮಾಡಬೇಕು. ಹಾಗಾಗಿರೋದ್ರಿಂದ ನಮ್ಮ ಬಳಗ ಜೇನಿನ ಗೂಡಿನ ತರ ಇರಬೇಕು. ಜೇನಿನ ಗೂಡಿ ಕೈ ಹಾಕಿದ್ರೆ ಗೊಮ್ಮ ಅಂತೇಳಿ ನೊಣ ಬಂದು ಮುಕ್ಕರ್ತಕ್ಕಂಥ ರೀತಿಯಲ್ಲಿದ್ರೆ ಮಾತ್ರ ಈ ಕಳ್ಳರಿಗೆ ಪಾಠ ಕಲಿಸಕ್ ಸಾಧ್ಯ ಇದೆ, ನಮ್ಮ ಬೇಡಿಕೆಗಳು ಈಡೇರ್ಸಕ್ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ಅಂಗನವಾಡಿ ನೌಕರರ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿ ಸಂಪೂರ್ಣವಾಗಿ ಬೆಂಬಲಿಸ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಿದ್ದೀನಿ. ದಿಲೀಪ್ ನಾಗೂರ್ ಅವರು ಕೂಡ ನಿಮ್ಮ ಜೊತೆಗಿದ್ದಾರೆ. ಇವತ್ತು ಅವರು ಹೋರಾಟದಲ್ಲಿ, ನಿಮ್ಮ ಅಂಗನವಾಡಿ ನೌಕರ ಹೋರಾಟದಲ್ಲಿ ದಿಲೀಪ್ ನಾಗೂರ್ ಅವರು ಅವತ್ತು ಇಲ್ಲೇ ಲಾಠಿ ಚಾರ್ಜ್ ಆಗಿರುವಂತ ಸಂದರ್ಭದಲ್ಲಿ ಅವತ್ತಿನ ದಿನ ಬಟ್ಟಿ ಹಡ್ತಿದ್ರು ಪೊಲೀಸರು, ಅವತ್ತಿನ ಲಾಠಿ ತಿಂದಿದ್ರು. ಅವತ್ತಿನ ದಿನ ಅವರು 21 ದಿನಗಳ ಕಾಲ ಜೈಲನ್ನ ಅನುಭವಿಸಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಮಾತನ್ನ ನಿಮ್ಮ ಹೋರಾಟದ ಬೇಡಿಕೆಗಳಿಗೆ ಈಡೇರಕ್ಕೆ ಸಂಬಂಧಪಟ್ಟಂಗ ನಿರಂತರವಾಗಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಹೋರಾಟ ಹೆಗಲಿಗೆ ಹೆಗಲು ಕೊಟ್ಟು ದುಡಿತೀವಿ. ಹೆಗಲಿಗೆ ಹೆಗಲು ಕೊಟ್ಟು ನಿಮ್ಮ ಹೋರಾಟದ ಜೊತೆಗೆ ನಮ್ಮ ಕೆಂಬಾವುಟ KPRS ನಿಲ್ಲುತ್ತದ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮ ಅಂಗನವಾಡಿ ನೌಕರ ಬೇಡಿಕೆಗಳನ್ನ ಯಶಸ್ವಿಯಾಗಲಿ, ಅಂಗನವಾಡಿ ನೌಕರ ಐಕ್ಯತೆ ಚಿರಾಯುವಾಗಲಿ.